ಸುಜಾತಾ ದೇವಿಗೆ 3 ಗಂಡ್ಮಕ್ಕಳು ಮತ್ತೆ ಸೊಸೆಯಂದಿರು. ಇಬ್ಬರು ರೇಖಾ ಮತ್ತೆ ಉಮಾ. ಇಬ್ಬರು ಧನವಂತರ ಮಕ್ಕಳು. ಎಲ್ಲಾರ್ಗಂತ ಚಿಕ್ಕವಳು ಕೋಮಲ್ ಬಡ ಮನೆ ಹುಡುಗಿಯಾಗಿದ್ಲು. ಅದರಿಂದ ಅವ್ರತ್ತೆ ಧನವಂತ ಸೊಸೆಯಂದ್ರ ಹತ್ರ ತುಂಬಾನೇ ಚೆನ್ನಾಗಿ ನಡ್ಕೋತಾ ಇದ್ಲು. ಅವ್ರಿಗೆ ಪ್ರಿಯಾರಿಟಿ ಕೊಡ್ತಿದ್ಲು. ಆದ್ರೆ ಕೋಮಲ್ನ ಪಾಪ ಅವಳು ಚೆನ್ನಾಗಿ ನೋಡ್ಕೋತಿರ್ಲಿಲ್ಲ. ಅದರಿಂದ ರೇಖಾ ಮತ್ತೆ ಉಮಾ ಕೂಡ ಯಾವಾಗ್ಲೂ ಕೋಮಲ್ನ ಚುಡಾಯಿಸ್ತಾನೆ ಇರ್ತಿದ್ರು. ಅತ್ತೆ, ಆ ಕೋಮಲ್ನ ನೋಡಿದ್ರ ಯಾವಾಗ್ಲೂ ಬಡ ಮನೆ ಕತೆಗಳ್ ಹೇಳ್ತಿರ್ತಾಳೆ. ನೋಡಿ, ಈ ದಾಲಲ್ಲಿ ಗೀ ಎಷ್ಟ್ ಹಾಕಿದಾಳೆ ಅಂತ ಅವ್ರ ಮನೇಲಿ ಹಾಕೊಂಡ್ ತಿನ್ನಂಗಿದೆ. ನೋಡಿ ಅತ್ತೆ, ರೊಟ್ಟಿ ಮೇಲೆ ಕೂಡ ಗೀ ಎಲ್ಲ. ಇದನ್ ಹೆಂಗತ್ತೆ ನಾನ್ ತಿನ್ನೋದು ಹೇಳಿ? ಕೋಮಲ್ ಬಾ ಇಲ್ಲಿ ಅಂತಂದೆ. ಅರೇ, ನೀನು ಬಡ ಮನೆಯಿಂದ ಬಂದ್ರೆ ಏನು, ನಮ್ಗೆ ಗೀ ಹಾಕಿ ಮಾಡ್ಬೋದಲ್ವಾ? ನೀನು ಬಡ ಮನೆಯಿಂದ ಬಂದಿದ್ಯಾ ಅಂತ ನಮಗೆ ಗೊತ್ತು. ಆದ್ರೆ ನಮ್ಗಾದ್ರೂ ಗೀ ಹಾಕ್ಬೋದಲ್ವಾ? ಯಾಕಿಷ್ಟು ಕಂಜೂಸ್ತನ ಮಾಡ್ತೀಯ ನೀನು? ನಿನ್ಗೇನ್ ಕೊಬ್ಬಾಗಿದ್ಯಾ? ಅತ್ತೆ, ಗೀ ಖಾಲಿ ಆಗಿದೆ. ಇದ್ದಿದ್ದಷ್ಟು ನಾನು ಯೂಸ್ ಮಾಡ್ಬಿಟ್ಟೆ. ಅತ್ತೆ, 2 ದಿನದಿಂದ ಎಲ್ಲ ದೇಸಿ ಗೀ ಬಂದಿದ್ದು. ಇವಳೇನಾದ್ರೂ ತಿನ್ಬಿಡ್ತಿದ್ದಾಳ ಏನು? ಇವಳು ಇಷ್ಟು ಬೇಗ ಹೆಂಗ್ ಖಾಲಿ ಮಾಡ್ತಾಳೆ? ಇವ್ರ ಮನೆಯಲ್ಲಿ ಇವಳು ಗೀ ನೋಡಿರಲ್ಲ, ಅದಕ್ಕೆ ತಿಂದಿರ್ತಾಳೆ. ಇಲ್ಲ ಅತ್ತೆ, ಗೀ ಇತ್ತು. ನಿನ್ನೆ ಇವ್ರಿಬ್ರು ಪಿನ್ಯ ಮಾಡೋದಕ್ಕೆ ಹೇಳಿದ್ರು. ಅದಕ್ಕೆ ನಾನು ಅವ್ರಿಬ್ರಿಗೂ ಪಿನ್ಯ ಮಾಡ್ಕೊಟ್ಟೆ. ಗೀ ಖಾಲಿ ಆಯ್ತು. ಅಯ್ಯೋ, ಇವಾಗ ನಾನ್ ಸೊಸೆ ಅಂದ್ರೆ ತಿನ್ನೋದಕ್ಕೂ ನೀನು ಕಣ್ಣಿಟ್ಬಿಟ್ಟಿದ್ಯಾ? ಎಷ್ಟು ಧೈರ್ಯ ನಿನ್ಗೆ? ಹೋಗಿಲ್ಲಿಂದ. ನಿನ್ನ ನೋಡ್ತಿದ್ರೇನೆ ನನ್ಗಿಷ್ಟ ಆಗ್ತಿಲ್ಲ. ನನ್ ಹೋಗಿಲ್ಲಿಂದ ಅಂತಂದೆ. ಹೋಗಿ ಕೆಲ್ಸ ನೋಡು. ರೇಖಾ ಸೊಸೆ ಲಾಲಾಗೆ ಕಾಲ್ ಮಾಡಿ ಈಗ್ಲೇ. ಮತ್ತೆ ಕೆಲ್ಸದವ್ರ ಹತ್ರ 5 kg ದೇಸಿಗೆ ಕೊಡಕ್ ಹೇಳು. ಕೋಮಲ್ ಪಾಪ ಅಳ್ತಾ ಅಲ್ಲಿಂದ ಹೋಗ್ಬಿಡ್ತಾಳೆ. ಯಾವಾಗ್ಲೂ ಅವಳಿಗೆ ಈ ಅವಮಾನ ತಡ್ಕೋಬೇಕಾಗ್ತಿತ್ತು. ಹೊಸ ವರ್ಷ ಬರೋದಿತ್ತು. ಅದ್ರಿಂದ ಮನೆಯಲ್ಲಿ ಹೊಸ ವರ್ಷ ಆಚರಿಸೋಣ ಅಂತ ಅನ್ಕೋತಾರೆ. ರೇಖಾ ಮತ್ತೆ ಉಮಾ ಅವ್ರ ಅಮ್ಮನ್ ಮನೆಯವ್ರನ್ನ ಪಾರ್ಟಿಗೆ ಇನ್ವೈಟ್ ಮಾಡಿರ್ತಾರೆ. ಕೋಮಲ್ ಅವ್ರ ಅಪ್ಪ ಅಮ್ಮನ ಇನ್ವೈಟ್ ಮಾಡಿರೋಲ್ಲ. ಅತ್ತೆ, ಹೊಸ ವರ್ಷದ ಪಾರ್ಟಿಗೆ ನಮ್ಮ ಮನೆಯವ್ರಿಗೆ ಇನ್ವೈಟ್ ಮಾಡ್ಬಿಟ್ಟಿದೀವಿ. ಆದ್ರೆ ಈಗ ಕೋಮಲ್ ಅವ್ರ ಅಪ್ಪ ಅಮ್ಮನ್ನ ಕರ್ದಿಲ್ಲ. ಏನ್ ಮಾಡೋಣ? ಅಯ್ಯೋ, ಅವ್ರನ್ನ ಕರೆದ್ರು ಒಂದೇ, ಕರಿದೇ ಇದ್ರು ಒಂದೇ ಬಿಡು. ಪಾರ್ಟಿಗೆ ನಿಮ್ಮನೆಯಿಂದ ಬಂದ್ರೆ ಸಾಕಲ್ವಾ? ನಿಮ್ಮ ಅಪ್ಪ ಅಮ್ಮ ಅವರು ಮತ್ತೆ ಕೋಮಲ್ ಅವ್ರ ಅಪ್ಪ ಅಮ್ಮ ಅವರಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ. ಅಯ್ಯೋ ಅತ್ತೆ, ಆತರ ಮಾಡ್ಬೇಡಿ. ಅವ್ರ ಅಪ್ಪ ಅಮ್ಮನ ಪಾರ್ಟಿಗೆ ಕರ್ದು ಬಿಡೋಣ. ಕರೆದು ಅವ್ರಿಗೆ ಅವಮಾನ ಮಾಡಿ ಕಳಿಸ್ಬೇಕು. ಲೈಫ್ ಲಾಂಗ್ ಅವರು ಮರಿಲೇಬಾರ್ದು. ಹೌದು, ನಾನೇನ್ ಮಾಡೋದಂತ ನಿಮ್ಗೆ ಹೇಳ್ತೀನಿ. ರೇಖಾ ಮತ್ತೆ ಉಮಾ ಅವ್ರ ಅತ್ತೆ ಜೊತೆ ಸೇರ್ಕೊಂಡು ಕೋಮಲ್ ಅವ್ರ ಅಪ್ಪ ಅಮ್ಮನ ಕರೆದು ಅವಮಾನ ಮಾಡೋದು ಹೆಂಗೆ ಅಂತ ಪ್ಲಾನ್ ಮಾಡ್ತಾರೆ. ಸೊಸೆ, ಮನೇಲಿ ಹೊಸ ವರ್ಷ ಆಚರಿಸ್ತಿದೀವಿ. ನೀನು ದಯವಿಟ್ಟು ನಿಮ್ಮ ಅಪ್ಪ ಅಮ್ಮನ ಕರೆದ್ಬಿಡು. ಯಾಕಂದ್ರೆ ಇವರಿಬ್ರು ಕೂಡ ಅವ್ರ ಅಪ್ಪ ಅಮ್ಮನ ಪಾರ್ಟಿಗೆ ಇನ್ವೈಟ್ ಮಾಡಿದ್ದಾರೆ. ಈ ಸಲ ಹೊಸ ವರ್ಷ ಎಲ್ಲಾರು ಸೇರಿ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಸರಿ ಅತ್ತೆ, ಖಂಡಿತ ಕರಿತೀನಿ. ಇವಾಗ ಮಜಾ ಸಿಗುತ್ತೆ. ಬರ್ಲಿ ಅವ್ರ ಅಪ್ಪ ಅಮ್ಮ. ಕೋಮಲ್ ಅವ್ರ ಅಪ್ಪ ಅಮ್ಮನ ಅವಮಾನ ಮಾಡಿ ಕಳಿಸ್ಬೇಕು ಅಂತ ಇವ್ರ ಮೂವರು ಪ್ಲಾನ್ ಮಾಡಿರ್ತಾರೆ ಅಂತ ಕೋಮಲ್ಗೆ ಸ್ವಲ್ಪನೂ ಡೌಟ್ ಬರೋದಿಲ್ಲ. 31 ಡಿಸೆಂಬರ್ ಬಂದೇ ಬಿಡ್ತು. ಅವ್ರ ಅತ್ತೆ ಮನೆಯಲ್ಲಿ ಪಾರ್ಟಿಯ ತಯಾರಿ ಎಲ್ಲರೂ ಮಾಡ್ತಿದ್ರು. ರೇಖಾ ಮತ್ತೆ ಮುಮ್ಮನ ಮನೆಯವರು ಬರ್ತಿದ್ರು. ರೇಖಾ ಅವ್ರಮ್ಮ ಕಿಚನ್ ಹೆಂಗಿರುತ್ತಂತ ಕೂಡ ನೋಡಿರಲ್ಲ. ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡ್ಕೋತಾ ಅವರು ಎಂಜಾಯ್ ಮಾಡ್ತಿರ್ತಾರೆ. ಅಮ್ಮ ಕೋಮಲ್, ನೆಂಟರ್ಗೆ ಸ್ನಾಕ್ಸ್ ಎಲ್ಲ ಕೊಡ್ಬೇಕಲ್ವಾ? ಚೆನ್ನಾಗಿ ಗೀ ಎಲ್ಲ ಹಾಕಿ ಚೆನ್ನಾಗಿ ರಿಚ್ ಆಗಿ ಮಾಡ್ಕೊಡಮ್ಮ. ಕಂಜೂಸ್ತನ ಮಾಡ್ಬೇಡ. ಎಲ್ಲರೂ ಸಂತೋಷವಾಗೂ ತಿಂದು ಹೋಗ್ಬೇಕು. ಮತ್ತೆ ನಿಮ್ಮ ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಯಾಕಿನ್ನೂ ಬಂದಿಲ್ವಾ? ಅವರು ಬೇಗ ಬಂದ್ರೆ ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ ತಿಂದು ತೃಪ್ತಿಯಾಗಿ ಮನೆಗೆ ಹೋಗ್ಬೋದಲ್ವಾ? ಅತ್ತೆ, ನಾನು ಎಲ್ಲಾರ್ಗೂ ಅಡಿಗೆ ಮಾಡ್ಬಿಟ್ಟೆ. ಅಪ್ಪ ಅಮ್ಮ ಅವ್ರು ಕೂಡ ಬೇಗ ಬಂದ್ಬಿಡ್ತಾರೆ. ಓಕೆನಾ? ಆಗ ಕೋಮಲ್ ಅವರ ಮನೆಯವರು ಕೂಡ ಪಾರ್ಟಿಗೆ ಬರ್ತಾರೆ. ನಮಸ್ತೆ ಜಿ, ನಮಸ್ತೆ. ಬನ್ನಿ ಬನ್ನಿ. ಯಾಕೆ ಇಷ್ಟು ತಡೆ ಮಾಡ್ಬಿಟ್ರಿ ಬರೋದಕ್ಕೆ? ಅಯ್ಯೋ, ಈ ಸಮ್ಮರ್ ಕಾರಣದಿಂದ ಇವತ್ತು ತುಂಬಾ ಬಿಸಿಲಾಗಿತ್ತು. ಆಟೋ ಕೂಡ ಸಿಕ್ಕಿಲ್ಲ. ತುಂಬಾ ಹೊತ್ತಾದ್ಮೇಲೆ ಆಟೋ ಸಿಕ್ತು. ಆಮೇಲೆ ನಾವು ಬಂದ್ವಿ. ನಾನ್ ಮರ್ತೆ ಹೋಗ್ಬಿಟ್ಟೆ ನೋಡಿ. ಬೇರೆ ಸೊಸೆಂದಿದ್ದಾರಲ್ವಾ, ಅವ್ರ ಅಪ್ಪ ಅಮ್ಮ ಅಲ್ಲ ಕಾರಲ್ಲಿ ಬಂದ್ರು. ನೀವು ಹಂಗೆ ಬರ್ತೀರಂತ ಯೋಚನೆ ಮಾಡ್ಕೊಂಡು ಮರ್ತೋಗ್ಬಿಟ್ಟೆ. ಅಯ್ಯೋ ಪಾಪ, ನೀವು ಆಟೋಲ್ ಬರ್ಬೇಕಲ್ವಾ? ಅಯ್ಯೋ, ಗಾಡಿ ತಗೋಬೇಕಂದ್ರು ನಿಮ್ ಕೈಯಲ್ಲ. ಅದೆಲ್ಲ ತಗೊಳಕ್ಕಾಗಲ್ಲ ಬಿಡಿ. ಬಿಡಿ ಅದ ಕತೆನ. ಸರಿ, ಹೆಂಗೋ ಬಂದ್ರಿ, ಬನ್ನಿ ಬನ್ನಿ. ಬಿಟಿಯಾಗೆ ಊಟ ಅದು ತಿನ್ಬಿಟ್ಟು ಹೋಗಿ. ಸಂದನ್ಜಿ, ಸ್ವಲ್ಪ ಸ್ವೀಟ್ಸ್ ಅನ್ನ ತಂದಿದ್ವಿ. ಹೊಸ ವರ್ಷ ಬರ್ತಾ ಇದೆ ಅಲ್ವಾ? ಅಯ್ಯಯ್ಯೋ, ಪರವಾಗಿಲ್ಲ, ಇಟ್ಕೊಳ್ಳಿ. ನಾವು ಇಂತಹ ಚೀಪ್ ಅಂಗಡಿಯಲ್ಲಿ ತಂದಿರೋದೆಲ್ಲ ತಿನ್ನೋದಿಲ್ಲ. ನಾವು ಒಳ್ಳೆ ಹೈ ಕ್ಲಾಸ್ ಸ್ವೀಟ್ಗಳನ್ನ ಮಾತ್ರ ತಿಂತೀವಿ. ನೀವಿವಾಗ ನೋಡಿಲ್ದೇ ಇರೋ ಸ್ವೀಟ್ಗಳೆಲ್ಲ ನಮ್ಮನೇಲಿ ಮಾಡಿದ್ದೀವಿ. ತಿನ್ಬಿಟ್ಟು ಹೋಗಿ ಸಂತೋಷವಾಗಿ. ಕೋಮಲ್ ನೋಡಿ ಎಲ್ಲ ಅರ್ಥ ಮಾಡ್ಕೋತಾಳೆ. ಬೇಕಂತಾನೆ ಅವ್ರ ಅಪ್ಪ ಅಮ್ಮನ ಕರೆದು ಅವಮಾನ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ. ಆದ್ರೆ ಆ ಸಮಯ ಏನೂ ಮಾತಾಡಲ್ಲ.
ಆ ಮನೇಲಿರುವ ಇನ್ನೂ ಇಬ್ರು ಸೊಸೆಂದ್ರು ಅವ್ರ ಮನೆಯಿಂದ ಬಂದಿರೋರ್ನ ನೋಡ್ಕೋತಾ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಕಮಲ್, ನಿಮ್ಮ ಅಪ್ಪ ಅಮ್ಮಂಗೂ ಊಟ ರೆಡಿ ಮಾಡು. ಎಲ್ಲ ಊಟ ಮಾಡ್ತಾ ಇದ್ದಾರೆ. ತುಷಾರ್ ಜ್ಯೋತಿ, ಹೋಗಿ ನೀವು ಕೂಡ ಊಟ ಮಾಡಿ. ಈಗ್ಲೇ ತಗೊಂಡ್ ಬರ್ತೀನಿ. ಅಪ್ಪ ಅಮ್ಮ ಅಣ್ಣ ಬನ್ನಿ, ನಿಮ್ಗೂ ಸಹ ಊಟ ಬಡಿಸ್ಬಿಡ್ತೀನಿ. ಅವಳು ಕಿಚನ್ ಅಲ್ಲಿ ಹೋಗಿ ನೋಡ್ತಾಳೆ. ಅವಳು ಅಡ್ಗೆ ಮಾಡಿಟ್ಟಿರುವ ಪಾತ್ರೆ ಎಲ್ಲ ಖಾಲಿ ಆಗಿರತ್ತೆ. ಅದನ್ನ ನೋಡಿ ಶಾಕ್ ಆಗ್ತಾಳೆ. ಏನ್ ಮಾಡೋದು ಅಂತ ಅರ್ಥ ಆಗ್ತಿಲ್ಲ. ಅರೆ, ನಾನು ಅಡ್ಗೆ ಮಾಡಿಟ್ಟಿದ್ ಪದಾರ್ಥ ಎಲ್ಲ ಇಲ್ಲಿ, ಇದ್ರಲ್ಲಿ ಏನೂ ಇಲ್ಲ ಅಲ್ವಾ? ಏನಾಯ್ತು ಕಮಲ್? ಏನಕ್ಕೆ ಬೇಜಾರಲ್ಲಿದೀಯಾ? ಅಪ್ಪ ಅಮ್ಮಗೆ ಊಟ ರೆಡಿ ಮಾಡು. ಹಾಗೆ ಕೂತಿದ್ರೆ ಸರಿ ಇರಲ್ಲ. ಅಯ್ಯೋ, ಏನ್ ಮಾಡ್ಲಿ, ಊಟ ಮಿಕ್ಕಿಲ್ಲ. ನಾನು ತುಂಬಾ ಎಕ್ಸ್ಟ್ರಾ ಅಡಿಗೆನೆ ಮಾಡಿಟ್ಟಿದ್ದೆ, ಆದ್ರೆ ಇದ್ರಲ್ಲಿ ನೋಡಿದ್ರೆಲ್ಲ ಖಾಲಿ ಆಗಿದೆ. ಇವಾಗ ಅದನ್ನೇನಾದ್ರೂ ಕೇಳಿದ್ರೆ ಚೆನ್ನಾಗಿರೋದಿಲ್ಲ. ಇರಿ, ಏನಾದ್ರೂ ಮಾಡ್ತೀನಿ. ಆದ್ರೆ ಅದು ಹೇಗ್ ಸಾಧ್ಯ? ನೀನು ಜಾಸ್ತಿ ಅಡ್ಗೆ ಮಾಡಿದೆ ತಾನೆ? ಆಗಿರ್ಬೇಕಾದ್ರೆ ಹೆಂಗ್ ಖಾಲಿ ಆಯ್ತು? ನಾನು ಅದಕ್ಕೆ ಮತ್ತೆ ಅಮ್ಮನ ಹತ್ರ ಕೇಳ್ತೀನಿ ತಡಿ. ಅಯ್ಯೋ, ಬೇಡ ಬೇಡ, ಎಲ್ಲಾರ ಮಧ್ಯೆ ಕೂತಿದ್ದಾರೆ, ಕೇಳಿದ್ರೆ ಚೆನ್ನಾಗಿರಲ್ಲ. ನಾನು ಎಲ್ಲಾರ್ಗೂ ಬೇರೆ ಏನಾದ್ರೂ ಅಡ್ಗೆ ಮಾಡ್ಬಿಡ್ತೀನಿ. ಒಂದು ಸ್ವಲ್ಪ ಲೇಟ್ ಆಗತ್ತೆ. ಇರು, ನಾನು ಹೋಟೆಲಿಂದ ಆರ್ಡರ್ ಮಾಡ್ತೇನೆ. ಅಷ್ಟು ಬೇಗ ನಿನ್ನಿಂದ ಹೇಗ್ ಮಾಡಕ್ಕಾಗತ್ತೇಳು? ಹೋಟೆಲಿಂದ ತಗೊಂಡ್ ಬಂದ್ರೆ ಎಲ್ಲಾರ್ಗೂ ಗೊತ್ತಾಗ್ಬಿಡತ್ತಲ್ವಾ? ಬೇಡ ಬೇಡ, ಸ್ವಲ್ಪ ತಲೆ ನಾನು ಅಡ್ಗೆ ಮಾಡ್ಬಿಡ್ತೀನಿ. ಕೋಮಲ್ ಅವ್ರ ಮನೆಯವರು ತುಂಬಾ ಹೊತ್ತು ವೇಟ್ ಮಾಡ್ತಿರ್ತಾರೆ. ಏನಾದ್ರೂ ತಗೊಂಬರ್ತೀನಿ ಅಂದ್ರೂ ಸೂರಜ್ಗೆ ಬೇಡ ಅಂತ ಅನ್ಬಿಡ್ತಾಳೆ. ಯಾಕಂದ್ರೆ ಅವ್ರ ಅಪ್ಪ ಅಮ್ಮಗೆ ಕೋಮಲ್ ಹೆಂಗ್ ಅಡ್ಗೆ ಮಾಡ್ತಾಳೆ ಅವಳ ಕೈಯಿನ ರುಚಿ ಚೆನ್ನಾಗ್ ಗೊತ್ತಿರ್ತು. ಅದರಿಂದ ಅಪ್ಪ ಅಮ್ಮಗೋಸ್ಕರ ಬೇಗ ಬೇಗ ಅವಳು ಪೂರಿ ಮತ್ತೆ ಆಲೂ ಸಾಗು ಮಾಡ್ಬಿಡ್ತಾಳೆ. ಅಷ್ಟರಲ್ಲೇ ಅವ್ರ ಅತ್ತೆ ಮತ್ತೆ ಅವರ ಸೊಸೆಯಂದ್ರು ಬರ್ತಾರೆ. ಅಯ್ಯೋ ಕೋಮಲ್, ಯಾಕೆ ಪೂರಿ ಮಾಡ್ತಿದ್ಯಾ? ಅಷ್ಟು ಊಟ ಮಿಕ್ಕಿದೆ ಅಲ್ವಾ? ಆಹಾ ಅಕ್ಕ, ಅವ್ರ ಅಪ್ಪ ಅಮ್ಮನ್ಗೆ ಬಿಸಿ ಬಿಸಿ ಪೂರಿ ಆಲೂ ಸಾಗು ಮಾಡ್ಕೊಡ್ತಿದ್ದಾಳೆ. ಅರ್ಥ ಆಗ್ತಿಲ್ವಾ ನಿನ್ಗೆ? ನಮ್ಮನೆ ಅವ್ರಿಗೆ ತಣ್ಣಗಿರೋ ಊಟ ಕೊಟ್ಬಿಟ್ಲು. ಇವಾಗ ನೋಡ್ದ್ಯಾ, ಅವ್ರ ಮನೆಯವ್ರಿಗೆ ಬಿಸಿ ಬಿಸಿ ಅಡ್ಗೆ ಮಾಡ್ತಾವಳೆ. ಇವ್ರ ಮನೆಯವ್ರು ಇಂಥ ಊಟ ಯಾವಾಗ್ಲೂ ಮಾಡಿರಲ್ಲ ಬಿಡು, ಅದಕ್ಕೆ ಇವಳು ಬಿಸಿ ಬಿಸಿಯಾಗಿ ಮಾಡ್ಕೊಡ್ತಾವಳೆ. ಅಷ್ಟು ಊಟ ಇತ್ತಲ್ವಾ, ಇದನ್ ಮಾಡ್ಬೇಕಂತ ಅವಶ್ಯಕತೆ ಏನ್ ಬಂತಮ್ಮ? ನೋಡು ಎಷ್ಟು ಊಟ ಮಿಕ್ಕಿದೆ ಅಂತ ನೋಡೊಂದ್ಸಲ. ಇದನ್ನ ಅವ್ರು ಕೊಡ್ಬೋದಾಗಿತ್ತಲ್ವಾ? ಅದನ್ ಬಿಟ್ಟು ಮತ್ತೆ ಪೂರಿಗಳು ಮಾಡ್ತಿದ್ಯಾ? ಅಯ್ಯೋ ಅತ್ತೆ, ಇವಾಗ ನೋಡ್ದೆ, ಇವಾಗ ಏನೂ ಇರ್ಲಿಲ್ಲ. ಕಿಚನ್ ಅಲ್ಲಿ ಎಲ್ಲಾ ಪಾತ್ರೆ ಖಾಲಿಯಾಗಿತ್ತು. ಊಟ ತಗೊಂಡೋಗಿ ಇವರಿಬ್ರು ರೂಮಲ್ಲಿ ಇಟ್ಟಿದ್ದಾರೆ ಅಂತ ನನ್ಗೆ ಗೊತ್ತಿರ್ಲಿಲ್ಲ. ನನಗ್ ಚೆನ್ನಾಗ್ ಗೊತ್ತಾತ್ತೆ, ನಾನು ಎಷ್ಟು ನಿಮ್ಗೋಸ್ಕರ ಮಾಡಿದ್ರು ನೀವು 3 ಜನ ಸೇರ್ಕೊಂಡು ನನ್ನನ್ನು ಹರ್ಟ್ ಮಾಡ್ಬೇಕು ಅಂತ ಇದ್ದೀರಾ. ನೀವ್ ಈ ತರ ಪ್ಲಾನ್ ಮಾಡಿದೀರಾ. ನಮ್ಮ ಅಪ್ಪ ಅಮ್ಮ ಅಣ್ಣ ತಂಗಿ ಎಲ್ಲರೂ ಇದ್ದಾರೆ. ಅವ್ರ ಜೊತೆ ನಾನು ಮನೆಗೆ ಹೋಗ್ಬಿಡ್ತೀನಿ. ಈ ಮನೇಲಿ ಇರ್ಬೇಕಂತ ಅವಶ್ಯಕತೆನೇ ಇಲ್ಲ. ಇದು ನನ್ ಮನೆ ಅಲ್ಲ. ನನ್ಗಂತ ಇಲ್ಲಿ ಯಾರಿದ್ದಾರೆ ಹೇಳಿ? ಯಾರೂ ಇಲ್ಲ. ನಾನು ಖಂಡಿತ ಇಲ್ಲಿ ಇರಕ್ಕಾಗೋದಿಲ್ಲ. ಮರ್ಯಾದೆ ಇಲ್ದೇ ಇರೋ ಕಡೆಯಲ್ಲಿ ನಾವು ಜೀವನ ಸಾಗ್ಸಕ್ಕಾಗಲ್ಲ. ಇರೋ ಕಮಲ್, ಒಬ್ಬಂಟಿಯಾಗಿ ಹೋಗ್ಬೇಡ. ನಾನು ಕೂಡ ನಿನ್ ಜೊತೆಗೆ ಬರ್ತೀನಿ. ನಾವಿಲ್ಲಿ ಇರೋದು ಬೇಡ. ನನ್ನ ಹೆಂಡತಿಗೆ ಅವಮಾನ ಆಗೋ ಜಾಗದಲ್ಲಿ ನಾನು ಕೂಡ ಇರಲ್ಲ. ಎಷ್ಟಂತ ನಾನು ಬಾಯಿ ಮುಚ್ಕೊಂಡೇ ಇರೋದು. ಅರೆ ಸೂರಜ್, ಆ ರೀತಿಯೆಲ್ಲ ಹೇಳ್ಬೇಡ. ಕುಟುಂಬ ಅಂದ್ರೆ ಸಣ್ಣ ಪುಟ್ಟ ಜಗಳ ಇರುತ್ತಾನೆ. ಕಮಲ್, ಕೋಪ ಪಡ್ಬೇಡಮ್ಮ. ಅಮ್ಮ, ನೀವು ಕೂಡ ಹೊಸ ವರ್ಷ ದಿನ ಈ ರೀತಿಲ್ಲ ಮಾಡಬೇಡಿ. ಮನೇಲಿ ಎಲ್ಲರೂ ಮೂಡಿ ಏನಕ್ಕೆ ಹಾಳು ಮಾಡ್ತೀಯಮ್ಮ? ಕೋಮಲ್, ಶಾಂತ ಆಗು. ನೆಂಟ್ರೆಲ್ಲ ಈಗ ಹೋಗ್ತಾರೆ, ಆಮೇಲೆ ನಾವು ಮಾತಾಡೋಣ. ಅವ್ರು ಮೂವರು ಯೋಚನೆ ಮಾಡ್ತಾರೆ, ಅವರು ಎಲ್ಲರೂ ಸೇರ್ಕೊಂಡು ತಪ್ಪು ಮಾಡ್ಬಿಟ್ಟಿದ್ದಾರೆ ಅಂತ. ಆದ್ರೆ ಆಲ್ರೆಡಿ ಲೇಟ್ ಆಗಿತ್ತು. ಸೂರಜ್ ಮತ್ತೆ ಕೋಮಲ್ ಸಪ್ರೇಟ್ ಆಗಿರೋಣ ಅಂತ ಅನ್ಕೋತಾರೆ. ಸ್ವಲ್ಪ ದಿನದ ನಂತರ ಅವರು ಸಪ್ರೇಟ್ ಆಗಿರೋದಕ್ಕೆ ಹೋಗ್ಬಿಡ್ತಾರೆ. ಮತ್ತೆ ಅವ್ರ ಮೂವರಿಗೂ ಅವ್ರು ಮಾಡಿದ ತಪ್ಪು ಅಂತ ಚೆನ್ನಾಗ್ ಅರ್ಥ ಆಗತ್ತೆ. ಯಾಕಂದ್ರೆ ಕೋಮಲ್ ಇದ್ದಾಗ ಅವ್ರು ಇನ್ನೂ ಕೆಲ್ಸ ಮಾಡ್ಬೇಕಾಗಿಲ್ಲ ಅಲ್ವಾ? ಕೋಮಲ್ ಇಲ್ದೇ ಇರೋ ಕಾರಣದಿಂದ ಇವಾಗ ಅವ್ರವ್ರ ಕೆಲ್ಸ ಅವರೇ ಮಾಡ್ಕೋಬೇಕಾಗಿತ್ತು. ಅದು ಮಾತ್ರ ಅಲ್ದೆ ಅವರು ಕೋಮಲ್ ಅಂತಹ ಒಂದು ಒಳ್ಳೆ ಸೊಸೆನ ಕಳ್ಕೋತಾರೆ. ಕೋಮಲ್ ಅವರ ಗಂಡಾದ ಸೂರಜ್ ಜೊತೆ ಅವಳ ಚಿಕ್ಕ ಮನೆಯಲ್ಲಿ ತುಂಬಾ ಸಂತೋಷವಾಗಿ ಅವಳ ಜೀವನವನ್ನು ಸಾಗಿಸ್ತಾಳೆ. ಶಕುಂತಲಾದೇವಿ ಅವರ ಇಬ್ರು ಗಂಡ್ಮಕ್ಳಿಗೆ ಈಗಾಗ್ಲೇ ಮದ್ವೆ ಮಾಡಿರ್ತಾಳೆ. ಅದ್ರಲ್ಲಿ ದೊಡ್ಡ ಸೊಸೆ ನೋಡೋದಕ್ಕೆ ತುಂಬಾನೇ ಸುಂದರವಾಗಿರ್ತಾಳೆ. ಎರಡನೇ ಅವಳು ಕಪ್ಪಗಿರ್ತಾಳೆ. ಯಾವಾಗ್ಲೂ ಕಾಜಲ್ನ ಪಾಪ ಕಪ್ಪಗಿದ್ದಾಳೆ ಅಂತ ಮನೆಯಲ್ಲಿ ಎಲ್ಲರೂ ಚುಡಾಯಿಸ್ತಾ ಇರ್ತಾರೆ. ಹಿಂಗಿದ್ದಾಗ ಒಂದಿನ, ಏ ಕಪ್ಪಿ, ಆಚೆ ಮಳೆ ಬರ್ತಿದೆ, ಅಷ್ಟ್ ಮಾತ್ರ ಕಾಣಿಸೋದಿಲ್ವೇನೆ? ಹೋಗೆ ಹೋಗಿ ಬಿಸಿ ಬಿಸಿ ಪಕೋಡ ಮಾಡ್ಕೊಂಡು ತಗೊಂಡ್ ಬಾ ನನ್ಗೆ. ಹಾ, ಆದ್ರೆ ಅಕ್ಕ, ಮನೇಲಿ ಕಡ್ಲೆ ಹಿಟ್ಟಿಲ್ಲ. ಅಷ್ಟಲ್ಲೇ ಅವ್ರ ಅತ್ತೆ ಅಲ್ಲಿಗ್ ಬರ್ತಾರೆ. ಕಡ್ಲೆ ಹಿಟ್ಟು ಇಲ್ಲ ಅಂದ್ರೆ ಹೋಗ್ ತಗೊಂಡ್ ಬಾ. ಅದು ಅತ್ತೆಮ್ಮ, ಆಚೆ ಮಳೆ ಬರ್ತಿದೆ. ಹಾಗಾದ್ರೆ ನಾನೇನ್ ಮಾಡ್ಲಿ? ಮಳೆಯಲ್ಲಿ ಆಚೆ ಹೋದ್ರೆ ಸತ್ತೋಗ್ತೀಯಾ? ಒಂದ್ ವೇಳೆ ಸತ್ರು ನಮ್ಗೇನು ನಷ್ಟ ಇಲ್ಲ ಬಿಡು. ಹಾ, ನನ್ಗ್ ಚೆನ್ನಾಗ್ ಗೊತ್ತು.
ಆಮೇಲೆ ಕಾಜಲ್ ಒಂದ್ ಛತ್ರಿ ಎತ್ಕೊಂಡು ಮಳೆಯಲ್ಲೇ ಹಿಟ್ಟು ತಗೊಂಡ್ ಬರಕ್ಕೆ ಅಂತ ಹೋಗ್ತಾಳೆ. ಅದೇ ಸಮಯದಲ್ಲಿ ಅವಳ ಪಕ್ಕದಲ್ಲಿ ಒಂದು ಟ್ರಕ್ ಪಾಸ್ ಆಗತ್ತೆ. ಅಲ್ಲಿರುವ ಬುರ್ದೆ ಎಲ್ಲ ಅವಳ ಮೇಲೇನೆ ಬಿದ್ದು ಫುಲ್ ಆಗಿ ಹಾಳಾಗುತ್ತೆ. ಪಾಪ ಅವಳು ಅದೇ ಸ್ಥಿತಿಯಲ್ಲೇ ಮನೆಗೆ ಹೋಗಿ ಸೇರ್ತಾಳೆ. ಅವಳನ್ನ ನೋಡಿ ದೊಡ್ಡ ಸೊಸೆ ಭಯ ಪಡ್ತಾಳೆ. ಅಯ್ಯೋ ಅಕ್ಕ, ನಾನು ಕಾಜಲ್. ಅಯ್ಯೋ ಕಪ್ಪಿ, ಏನ್ ಕೆಲ್ಸ ಮಾಡಿದ್ಯಾ ನೀನು? ನಿಜವಾಗ್ಲು ನಿನ್ನ ಈ ಸ್ಥಿತಿಯಲ್ಲಿ ನೋಡ್ತಿದ್ರೆ ಭಯ ಆಗ್ತಿದೆ. ಕಾಜಲ್ ಅಲ್ಲೇ ನಿಂತ್ಕೊಂಡು ಆಚಲ್ನ ಗುರಾಯಿಸ್ತಿರ್ತಾಳೆ. ಆಗ ಅತ್ತೆ ಅಂತಾಳೆ, ಅರೇ ನನ್ನ ಸುಂದರವಾದ ಸೊಸೆ ಮೇಲೆ ಕಣ್ಣಿಟ್ಬಿಡ್ತೀಯ ನೀನು. ಹ ಕಪ್ಪಿ, ನೀನ್ ಹಂಗೂ ಮಾಡ್ತೀಯ ಕಣೆ. ಹೋಗು ಸ್ನಾನ ಮಾಡ್ಕೊಂಡ್ ಬಾ. ಎಷ್ಟು ಗಬ್ಬು ನಾತ ಹೊಡಿತಿದೆ ನೋಡು. ಕಾಜಲ್ ಸ್ನಾನ ಮಾಡೋಣ ಅಂತ ಅಲ್ಲಿಂದ ರೂಮ್ಗೆ ಹೋಗ್ತಾಳೆ. ಸಾಯಂಕಾಲ ಕಾಜಲ್ನ ಗಂಡ ಪ್ರಭಾತ್ ಆಫೀಸಿಂದ ಬಂದ್ಮೇಲೆ ಅಮ್ಮನ್ನ ಕೇಳ್ತಾನೆ. ಅಮ್ಮ, ಕಾಜಲ್ ಇಲ್ಲಿ? ಹಾ, ರೂಮಲ್ಲಿ ಬಿದ್ದಿದ್ದಾಳೆ, ಹೋಗ್ ನೋಡು. ಖಂಡಿತ ನೀವೇನಾದ್ರೂ ಹೇಳಿರ್ತೀರಾ? ಗೊತ್ತು ಕಣೋ, ನೀನು ನಮ್ಮನ್ನೇ ಬೈತಿ ಅಂತ. ಆ ಕಪ್ಪಿ ಮುಂಡೆ ಏನ್ ಮಾಯಮಂತ್ರ ಮಾಡಿದ್ಲೋ ಏನೋ. ಅಮ್ಮ, ಈ ರೀತಿ ಮಾಡೋದ್ರಿಂದ ನಂಗೆ ಸಿಟ್ಟು ಬರ್ತಾ ಇದೆ. ಸರಿ, ಆಮೇಲೆ ಮಾತಾಡ್ತೀನಿ. ಕಾಜಲ್ ರೂಮಲ್ಲಿ ಕುತ್ಕೊಂಡು ಅಳ್ತಾ ಇರ್ತಾಳೆ. ಪ್ರಭಾತ್ ಒಳಗಡೆ ಬರೋದನ್ನ ನೋಡಿ ಕಣ್ಣೋಡ್ಸ್ಕೊಂಡ್ಬಿಡ್ತಾಳೆ. ಇರಿ, ನಿನ್ ಮೂಡ್ನ ನಾ ಸರಿ ಮಾಡ್ತೀನಿ. ತಗೋ. ಈ ಹಾರ ನನ್ಗೋಸ್ಕರ ತಂದ್ರಾ? ಪಕ್ಕದ ಮನೆ ತಗೊಂಬಂದಿನಿ, ಸುಮ್ಮನೆ ತೋರ್ಸಕ್ ತಗೊಂಬಂದೆ. ನೀವಿದ್ದೀರ ನೋಡಿ. ಆ ಮನೇಲಿ ಅವಳಿಗೆ ಪ್ರೀತಿ ತೋರ್ಸೋದು ಅವಳ ಗಂಡ ಮಾತ್ರನೇ. ಇನ್ನೊಂದ್ ಕಡೆ ಅತ್ತೆ ದೊಡ್ಡ ಸೊಸೆನ ಮಾತ್ರ ಪ್ರೀತಿಸ್ತಾಳೆ, ಯಾಕಂದ್ರೆ ನೋಡೋದಕ್ಕೆ ಬೆಳ್ಳಕ್ಕೆ ಸುಂದರವಾಗಿದ್ದಾಳೆ ಅಂತ. ಆದ್ರೆ ಕಾಜಲ್ಗೆ ಅವಳು ಕಪ್ಪಗಿದ್ದಾಳಂತ ಯಾವಾಗ್ಲೂ ಬೈತಾನೇ ಇರ್ತಾರೆ ಅವ್ರ ಅತ್ತೆ. ಹಾಗಿದ್ದಾಗ ಒಂದಿನ ಅತ್ತೆಯಮ್ಮ, ರೊಟ್ಟಿ ಮಾಡ್ತಿದ್ದಾಗ ಕೈ ಸುಟ್ಕೊಂಡ್ಬಿಟ್ಟೆ ನಾನು. ಅರೆ, ನೀನ್ ಬೇರೆ ತುಂಬಾ ನಾಜೂಕು. ನಿನ್ನನ್ ಯಾರಮ್ಮ ರೊಟ್ಟಿ ಮಾಡಕ್ ಹೇಳಿದ್ದು? ಇರು ಕಾಜಲ್, ಏ ಕಪ್ಪು ಸೊಸೆ ಕಾಜಲ್, ಹೇಳಿ ಅತ್ತೆ. ನಿನ್ಗೆ ನಾಚಿಕೆ ಇಲ್ವೇನೆ? ನೋಡೇ, ನಿಮ್ಮ ಅಕ್ಕ ಪಾಪ ಒಬ್ಳೆ ಕಿಚನಲ್ಲಿ ನಿಂತ್ಕೊಂಡು ರೊಟ್ಟಿ ಮಾಡ್ತಿದ್ರೆ ಆರಾಮಾಗಿ ರೂಮಲ್ಲಿ ಕುತ್ಕೊಂಡಿದ್ಯಾ ನೀನು? ಹೋಗು ಹೋಗು, ರೊಟ್ಟಿ ಮಾಡ್ಕೊಂಡ್ ತಗೊಂಡ್ ಬಾ. ಪಾಪ ಕೈ ಬೇರೆ ಸುಟ್ಕೊಂಡಿದ್ದಾಳೆ. ಕಾಜಲ್ ಕಿಚನಲ್ಲಿ ರೊಟ್ಟಿ ಮಾಡ್ತಾ ಇರ್ತಾಳೆ. ಅದೇ ಸಮಯದಲ್ಲಿ ಜೋರ್ ಮಳೆ ಶುರು ಆಗ್ಬಿಡುತ್ತೆ. ಅರೆ, ನಾನು ಬಟ್ಟೆ ಒಣಗಾಕಿದ್ದೀನಲ್ವಪ್ಪ, ಅಯ್ಯೋ ತೇವಾಗ್ಬಿಡುತ್ತಲ್ವಾ. ಪಾಪ ಕಾಜಲ್ ಒಬ್ಳೆ ಮೇಲೆ ಹೋಗಿ ಬಟ್ಟೆ ಎಲ್ಲ ತರ್ತಾಳೆ. ಬಟ್ಟೆ ತರೋದ್ರಲ್ಲಿ ಅವಳು ಒದ್ದೆ ಹಾಕ್ಬಿಡ್ತಾಳೆ. ಅರೆ ಹೋ ಕಪ್ಪು ಸೊಸೆ, ಎಲ್ ಸುತ್ತಾಡ್ತಾ ಇದ್ಯಾ? ಸರಿ ತಗೋ, ನಾಳೆ ಇದನ್ನ ಕಟ್ಕೋಬೇಕು, ಫಸ್ಟ್ ಇದನ್ನ ಒಗ್ದಾಕು. ಅದ್ರ ನಡುವೆ ಕಾಜಲ್ಗೆ ಜ್ವರ ಬಂದ್ಬಿಡುತ್ತೆ. ಪಾಪ ಅವಳು ಮಲ್ಕೊಂಡ್ಬಿಡ್ತಾಳೆ. ತುಂಬಾನೇ ಟಯರ್ಡ್ ಆಗಿರ್ತಾಳೆ. ಅರೆ ಏನೇ ಸೊಸೆ, ಜ್ವರ ಬಂತು ಅಂತ ನೆಪದಲ್ಲಿ ಚೆನ್ನಾಗಿ ಮಲ್ಕೊಂಡಿದ್ಯಾ? ಇಲ್ಲ ಅತ್ತೆ, ನಿಜವಾಗ್ಲೂನೇ ಜ್ವರ ಬಂದಿದೆ. ಸರಿ ಆಯ್ತು, ಮಾತ್ರೆ ಹಾಕೊಂಡು ರೆಸ್ಟ್ ತಗೋ ನೀನು. ಇವತ್ತಿನ ಕೆಲ್ಸ ಆಚಲ್ ನೋಡ್ಕೋತಾಳೆ. ಏನ್ ಹೇಳ್ತಿದ್ದೀರಾ ಅತ್ತೆ? ಮನೆ ಕೆಲ್ಸ ಮಾಡ್ಬೇಕಾ? ಅದು ನಾನು ಒಬ್ಳೆ ಮಾಡ್ಬೇಕಾ? ಹಾ, ಅದಕ್ಕೇನ್ ಅರ್ಥ? ಕಾಜಲ್ ಕೂಡ ಈ ಮನೆಗ್ ಸೊಸೆ, ನೀನು ಕೂಡ ಈ ಮನೆಗ್ ಸೊಸೆನೆ. ಕಾಜಲ್ ಜವಾಬ್ದಾರಿ ಏನಿದೆಯೋ ನಿನಗೂ ಆ ಜವಾಬ್ದಾರಿ ಇದೆ. ಅತ್ತೆ, ಜವಾಬ್ದಾರಿ ಸೊಸೆ ಈ ಕತೆ ಎಲ್ಲ ನನಗ್ ಹೇಳ್ಬೇಡಿ. ನಾನ್ ಈ ಮನೆ ಸೊಸೆ ಆದ್ರೆ ನೀವು ಕೂಡ ಈ ಮನೇಲಿ ದೊಡ್ಡವ್ರಲ್ವಾ, ನೀವು ಕೂಡ ಎಲ್ಲ ಕೆಲ್ಸ ಮಾಡ್ಲೇಬೇಕು. ಹಂಗ್ ಕೆಲ್ಸ ಮಾಡ್ಬೇಕಂದ್ರೆ ನಾನ್ ಯಾಕೆ ಮಾಡ್ಬೇಕು? ನಮ್ಮಪ್ಪ ಕರೋರ್ಪತಿ, ನಾನ್ ಕೆಲ್ಸ ಎಲ್ಲ ಮಾಡೋದಿಲ್ಲ. ದುಡ್ಗೂ ನನ್ಗೇನು ಕಡಿಮೆ ಇಲ್ಲ. ಅದು ಬೇರೆ ಮದ್ವೆ ಆದ್ಮೇಲೆ ಫಸ್ಟ್ ಟೈಮ್ ಈ ತರ ಮಳೆ ಬರ್ತಾ ಇದೆ. ಈ ತರ ಮಳೆ ಮತ್ತೆ ವಾತಾವರಣ ವೇಸ್ಟ್ ಮಾಡ್ಬೇಕಾ? ಎಷ್ಟು ರೊಮ್ಯಾಂಟಿಕ್ ಆಗಿದೆ ನೋಡಿ. ಅದಕ್ಕೆ ನಾನು ನನ್ ಗಂಡ ಇವತ್ತು ರೊಮ್ಯಾಂಟಿಕ್ ಡೇಟ್ಗೆ ಹೋಗ್ತಿದೀವಿ. ಡಿನ್ನರ್ ಮಾಡಕ್ಕೆ ಆಚೆ ಹೋಗ್ತಿದೀವಿ ನಾವು, ಅದು 5 ಸ್ಟಾರ್ ಹೋಟೆಲ್ಗೆ. ಹಂಗಂತೇಳಿ ಅವಳು ಮನೆಯಿಂದ ಹೋಗ್ಬಿಡ್ತಾಳೆ. ಮತ್ತೆ ಮನೆ ಕೆಲ್ಸ ಎಲ್ಲ ಅತ್ತೆನೆ ಮಾಡ್ಬೇಕಾಯ್ತು. ಆಗ ಕಾಜಲ್ ಜೊತೆಗೆ ಅವಳು ತಪ್ಪು ಮಾಡಿದಾಳೆ ಅಂತ ಅರ್ಥ ಮಾಡ್ಕೋತಾಳೆ. ಕಾಜಲ್ ಹತ್ರ ಕ್ಷಮಾಪಣೆ ಕೇಳೋದಕ್ಕೆ ಅಂತ ಹೋಗ್ತಾರೆ. ಕಾಜಲ್, ನನ್ನ ಕ್ಷಮ್ಸಮ್ಮ. ಇವತ್ತಿನವರೆಗೂ ನೀನ್ ಕಪ್ಪಗಿದೀಯಾ ಅಂತ ನಾನು ನಿನ್ನ ಯಾವಾಗ್ಲೂ ಚುಡಾಯಿಸಿದ್ದೀನಿ, ಯಾವಾಗ್ಲೂ ಬೈದಿದ್ದೀನಿ. ಆದ್ರೂ ನೀನ್ ನನ್ನ ಒಂದ್ ಮಾತು ಅಂದಿಲ್ಲ. ಇವತ್ ನಿನ್ ಮಹತ್ವ ಗೊತ್ತಾಯ್ತು. ನನ್ನನ್ನ ಕ್ಷಮ್ಸು. ನಾನ್ ಮಾಡಿದ ತಪ್ಪು ಅಂತ ಅರ್ಥ ಆಯ್ತು. ನನ್ನನ್ನ ಕ್ಷಮ್ಸು ತಾಯಿ. ಕಾಜಲ್ ಮಾತಾಡೋಕ್ಕಿಂತ ಮುಂಚೆನೆ ಪ್ರಭಾತ್ ಹೀಗಂತ ಅಂತಾನೆ. ನಂಗೆ ಗೊತ್ತಮ್ಮ, ಒಂದಿನ ಖಂಡಿತವಾಗಿ ನಿಮಗೆ ಬುದ್ಧಿ ಬರುತ್ತೆ. ಯಾಕಂದ್ರೆ ಕೆಟ್ಟದು ಯಾವತ್ತೂ ಗೆಲ್ಲಲ್ಲ. ಇವತ್ತು ನಿಮಗೆ ಎಲ್ಲವೂ ಅರ್ಥ ಆಗಿದೆ. ಇಬ್ರು ಸೊಸೆಯ ನಿಜವಾದ ರೂಪ ನಿಮ್ಮ ಕಣ್ಮುಂದಿದೆ. ಅದನ್ನ ಕೇಳಿದ ತಕ್ಷಣ ಅವಳಿಗೆ ಜ್ಞಾನೋದಯ ಆಗ್ಬಿಡುತ್ತೆ. ಮತ್ತೆ ಕಾಜಲ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ಳೋದು ಶುರು ಮಾಡ್ತಾಳೆ. ಅದು ಆಚಲ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಅವಳು ಸ್ವಲ್ಪ ದಿನದ ನಂತರ ಗಂಡನ ಜೊತೆಗೆ ಬೇರೆ ಮನೆಗೆ ಶಿಫ್ಟ್ ಆಗ್ಬಿಡ್ತಾಳೆ. ಮತ್ತೆ ಅಲ್ಲೇ ಕಾಜಲ್ ಮತ್ತು ಪ್ರಭಾತ್ ಶಕುಂತಲಾ ಜೊತೆಗೆ ಸಂತೋಷವಾಗಿ ಜೀವಿಸ್ತಾರೆ. Best buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें।
और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।